ಕರಿಕ್ಯಾತನಹಳ್ಳಿ ಗ್ರಾಮದ ಯೋಗೇಶ್ ಎಂಬ ನಾನು ಸುಮಾರು 5 ಲಕ್ಷ ವೆಚ್ಚ ಮಾಡಿ 15ನೇ ಹಣಕಾಸು ಯೋಜನೆಯಡಿ ನಿರ್ವಹಿಸಿರುವ ಕಾಮಗಾರಿಗೆ ಭ್ರಷ್ಟ ಅಧಿಕಾರಿ ಪಿಡಿಒ ಮಲ್ಲೇಶರವರು ನಕಲಿ ಜಿಪಿಎಸ್ ಫೋಟೋ ಮತ್ತು ಸುಳ್ಳು ಬಿಲ್ ಸೃಷ್ಟಿ ಮಾಡಿ ನನಗೆ ಸೇರಬೇಕಾದ ಹಣವನ್ನು ಲಪಟಾಯಿಸಿದ್ದಾರೆ. ಈ ಸಂಬಂಧ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಕಾಂತಪುರ ಗ್ರಾಮ ಪಂಚಾಯಿತಿ, ನಾಗಮಂಗಲ ತಾಲೂಕು ಪಂಚಾಯಿತಿ ಮತ್ತು ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳಿಗೆ ವಂಚನೆ ಮಾಡಿರುವ ದಾಖಲಾತಿಗಳ ಜೊತೆಗೂಡಿ ದೂರು ದಾಖಲು ಮಾಡಿದ್ದೇನೆ. ಆದರೂ ಕೂಡ ನನಗೆ ನ್ಯಾಯ ದೊರೆಯುತ್ತಿಲ್ಲ. ಕಳೆದ 4 ತಿಂಗಳಿಂದ ಅಧಿಕಾರಿಗಳ ಹಿಂಬರಹ ಉತ್ತರಕ್ಕಾಗಿ ಕಾಯುತ್ತಿದ್ದೇನೆ. ಆದರೂ ಕೂಡ ಈ ಹಿಂದೆ ಕಾರ್ಯನಿರ್ವಹಿಸಿದ್ದ ಪಿಡಿಒ ಮಲ್ಲೇಶ್ ಮತ್ತು ಅಧಿಕಾರಿಗಳಿಂದ ಯಾವುದೇ ಉತ್ತರ ದೊರೆಯುತ್ತಿಲ್ಲ. ದಯವಿಟ್ಟು ಈ ವ್ಯಕ್ತಿ ಸಿಕ್ಕರೆ ನನಗೆ ಮಾಹಿತಿ ನೀಡಲು ಹೇಳಿ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲೇಶರವರು ಕಾಣೆಯಾಗಿದ್ದಾರೆ ಎಂದು ಫೋಟೋ ಹಿಡಿದು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಕರಿಕ್ಯಾತನಹಳ್ಳಿ ಯೋಗೇಶರವರು ಆಕ್ರೋಶಭರಿತರಾಗಿ ಮಾತನಾಡಿದರು. ಭ್ರಷ್ಟ ಅಧಿಕಾರಿಯನ್ನು ಬೆಂಬಲಿಸುತ್ತಾ ನಾಗಮಂಗಲ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಸತೀಶರವರು ಪಿಡಿಒ ಮಲ್ಲೇಶರವರ ಬೆನ್ನಿಗೆ ನಿಂತಿದ್ದಾರೆ ಎಂದು ಕರಿಕ್ಯಾತನಹಳ್ಳಿ ಗ್ರಾಮದ ಯೋಗೇಶರವರು ಆರೋಪ ಮಾಡಿದರು. ಕರಿಕ್ಯಾತನಹಳ್ಳಿ ಗ್ರಾಮದವರು ಕಾಂತಾಪುರ ಪಂಚಾಯತಿ ವ್ಯಾಪ್ತಿ ಸೇರಿದ್ರು. ನಮ್ಮ ಮಿಸ್ಸಸ್ಸು ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು. ಆಗ 15ನೇ ಹಣಕಾಸು ಸುಮಾರು ಒಂದು 5 ಲಕ್ಷವನ್ನು ನಾವು ವರ್ಕ್ ಮಾಡಿರೋಂಥನ್ನ ಕೆಲಸ ಏನು ಮಾಡಿದ್ದಾನೆ ಈ ವ್ಯಕ್ತಿ ಫೋರ್ಜರಿ ಬಿಲ್ ಮಾಡಿ ನಾವು ಕೊಟ್ಟಿರೋವಂಥ ಕಾಮಗಾರಿ ಬಿಲ್ಲನ್ನು ತಗೊಂಡೋಗಿ ಎಲ್ಲೋ ಬಚ್ಚಿಟ್ಕೊಂಡು ಅವನೇ ಯಾವುದೋ ಒಂದು ಸೃಷ್ಟಿ ಮಾಡ್ಕೊಂಡು ಬಿಲ್ ಮಾಡ್ಕೊಂಡು ಬೇರೆ ಪಂಚಾಯಿತಿಗೆ ವರ್ಗಾವಣೆ ಮಾಡ್ಕೊಂಡು ಹೋಗಿದ್ದಾನೆ. ನಾವು ಕೇಳಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಇವನಿಗೆ ಸಪೋರ್ಟು ತಾಲೂಕ್ ಪಂಚಾಯತಿ ಇವು ಭ್ರಷ್ಟದಲ್ಲಿ ಒಂದಲ್ಲ. ಇವು ಸುವರ್ಣ ಗ್ರಾಮ ಪಂಚಾಯತಿ ಇದೈತೆ ಕಾಂತಾಪುರ ಸುಮಾರು ಅವ್ರಿಗೆ ಹೆಚ್ಚಿಗೆ ಒಂದು 25 ಲಕ್ಷ ಹಗರಣ ಮಾಡಿದ್ದಾರೆ. ಇವನು ತನಿಖೆಗೆ ಹಾಕಿ ಅಂತ ಪೊಸಿಷನ್ ಮಾಡ್ತಾಯಿದ್ದೀವಿ. ನಾವು ಮಾಡಿರೋಂಥ ಕಾಮಗಾರಿ ದುಡ್ಡನ್ನು ನಮ್ಗೆ ಕೊಡಿಸಿ ಸಾಲ ಮಾಡಿ ನಾವು ಮಾಡಿದ್ದೀವಿ. ಇದಕ್ಕೆ ಪ್ರಶ್ನೆ ಉತ್ತರನೇ ಇಲ್ಲ. ಉಡಾಫೆ ಉತ್ತರ. ನಾನು ನೋಡಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇದರಲ್ಲಿ ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿಮಗೆ? ನಾನು ಕೊಟ್ಟಿರೋ ಕಂಪ್ಲೇಂಟ್ ಯಾವ ನೋಡಿ, 2ನೇ ತಿಂಗಳು ಇವಾಗ ಕಾಲೇ 4ನೇ ತಿಂಗಳು ನಾನೊಂದು ಲೆಟ್ರ್ ಕೊಟ್ಟಿದ್ದೀನಿ. ಆ ಲೆಟ್ರಿಗೆ ಉತ್ತರ ಇಲ್ಲ. ಉಡಾಫೆ ಉತ್ತರ ಮಾಡ್ಕೊಂಡಿದ್ರು. ಒಬ್ರಿಗೂ ಕೈ ಸಿಗ್ತಾಯಿಲ್ಲ. ಇನ್ನು ಯಾರನ್ನ ನಾವು ಕೇಳಬೇಕಾದ್ರೆ ಇವರು ಅಧಿಕಾರಿಗಳೇ ಇಷ್ಟೊಂದು ಡ್ಯೂಟಿ ಮಾಡಬೇಕಾದ್ರೆ ನಾವು ಯಾರನ್ನ ಕೇಳಬೇಕು? ನಾನು CO ಕೊಟ್ಟಿದ್ದೀನಿ, EO ಕೊಟ್ಟಿದ್ದೀನಿ, ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದೀನಿ, ಪ್ಲಸ್ ಲೋಕಾಯುಕ್ತರಿಗೂ ಕೊಟ್ಟಿದ್ದೀನಿ. ನನಗೆ ಆಲ್ರೆಡಿ ಲೋಕಾಯುಕ್ತರು ಲೆಟ್ರ್ ಕಳಿಸಿದ್ದಾರೆ. ನಾನು ಇನ್ನೊಂದು ವಾರದಲ್ಲಿ ಅವ್ರಿಗೆ ಯಾವುದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋಕೆ ಮಾಡಿದ್ದೀನಿ. ನಮ್ಮನ್ನ ಪರಿಶೀಲನೆ ಕರೆದಿದ್ದಾರೆ, ಹೋಗ್ತೀನಿ. ಯಾವುದೇ ಉತ್ತರನ ಇವ್ರು ಉತ್ತರನೇ ಕೊಡ್ತಾಯಿಲ್ಲ. ನಾನು ಕೊಟ್ಟಿರೋಂಥ ಡಾಕ್ಯುಮೆಂಟ್ಸಿಗೆ ಇವರೆಲ್ಲ ಉಡಾಫೆ ಉತ್ತರ. ಒಂದು ಕಾಮಗಾರಿ ಆಗದೆ ಬಿಲ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಮಾಡಿರೋ ಕಾಮಗಾರಿನೂ ಕೂಡ ಫೋರ್ಜರಿ ಮಾಡ್ಕೊಂಡು ಬಿಲ್ ಮಾಡ್ಕೊಂಡು ಎತ್ಕೊಂಡು ಹೋಗಿದ್ದಾರೆ. ಈ PDO ಸಾಮಾನ್ಯ PDO ಅಲ್ಲ, ದೊಡ್ಡ ಭ್ರಷ್ಟ. ಈ ಮಲ್ಲೇಶ್ವರವರು ದೊಡ್ಡ ಭ್ರಷ್ಟ. ಏನು ಒಂದು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನಮಗೆ ಕೊಟ್ಟಿರೋಂಥ ಡಾಕ್ಯುಮೆಂಟ್ ಕಾಮಗಾರಿ ಮಾಡಿರೋಂಥ ಕಾಮಗಾರಿ ಬಿಲ್ಗಳನ್ನ ರಿಸೀವ್ ನಮ್ಗೆ ಕೊಡ್ತಾ ಇಲ್ಲ. ಪೇಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಯಾವ ಥರ ನಾವು ಇನ್ನು ಯಾರನ್ನ ಕೇಳಬೇಕು? EO ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಪರಿಶೀಲನೆ ಮಾಡ್ತಾರೆ, ಉತ್ತರ ಕೊಡ್ತಾ ಇಲ್ಲ EO. ಇವರೆಲ್ಲ ಹಗರಣದಲ್ಲಿ EOನೇ ಸಪೋರ್ಟ್ ಇಲ್ಲದೆ ಇವ್ರು PDO ಇಷ್ಟು ಮಾತಾಡ್ತಾ ಇಲ್ಲ. ಒಬ್ಬ EO ಇಲ್ಲಿ ನಾನು ದುಡ್ಡು ಕೊಟ್ಟು ಬಂದವರು ಸುಮಾರು ಒಂದು 35 ಲಕ್ಷ ದುಡ್ಡು ಕೊಟ್ಟು ಬಂದವರು EO. ನಾವೇನು ಮಾಡೋದು ಸರ್, ವರ್ಷಕ್ಕೆ ಇಷ್ಟು ಅಂತ ನಾವು ಟಾರ್ಗೆಟ್ ಮಾಡಲೇಬೇಕು ಅಂತ ಒಬ್ಬ PDO ಹೇಳ್ತಾ ಇರ್ಬೇಕಾದ್ರೆ ಇನ್ನು ಯಾರು ಜನಸಾಮಾನ್ಯ ಇನ್ನು ಯಾವ ಥರ ಪರಿಚಯ ಮಾಡೋಕ್ಕಾಗಿದೆ? ನಮ್ಮಂತರಿಗೆ ಪರಿಶೀಲನೆ ಮಾಡೋಕ್ಕೆ ಹೋದರೆ ಗ್ರಾಮ ಪಂಚಾಯತಿ ಈಗ ಹೇಳ್ತಾರೆ ಅವರು, ಈಗೆಲ್ಲ ಅವಧಿ ಮುಗಿದ ಸರ್, ಮಿಕ್ಕಿದ ದುಡ್ಡನ್ನ ಪರಿಶೀಲನೆ ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋಗ್ಲೇಬೇಕಲ್ಲ ಸರ್, ನಾವೇನು ಮಾಡ್ತೀರಿ? EO ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ನಮ್ಮನ್ನು, ಇಷ್ಟು ಆಗಬೇಕು ಅಂತ ನಮ್ಮನ್ನು ಅಂತ ಹೇಳ್ತಾರೆ. ಯಾರನ್ನ ಪ್ರಶ್ನೆ ಮಾಡೋದು ನಾವು? ಅಧಿಕಾರಿಗಳು ಇವರೇ ಈಗ ಮೇಯ್ಬೇಕಾರೆ ಸಾರ್ವಜನಿಕರಿಗೆ ಎಲ್ಲಿ ಹೋಗ್ತಾರೆ ಸರ್? ನಾವು ಮಾಡಿರೋಂಥ ಕೆಲಸ ಕಾಮಗಾರಿಗಳು ಬಿಲ್ ಕೊಡಲ್ಲ ಅಂದಮೇಲೆ ಯಾವ ಥರ ಪರಿಶೀಲನೆ ಮಾಡೋಕ್ಕಾಗಿದೆ? ಪಂಚಾಯತಿಲ್ಲ ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿದ್ದಾರೆ ಬೇರೆ ಕಡೆಗೆ. ಯಾವಾಗ ನಮ್ಮ ಮಗನಗಳೆಲ್ಲ ನಾನು ಎತ್ತಿಡಿದ್ರೆ ಅವಾಗ ದುಡ್ಡು ಕೊಟ್ಟು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸುಮ್ಮನೆ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. 2 ಕಡೆ ಪಂಚಾಯತಿ ಮೇಂಟೈನ್ ಮಾಡ್ತಿದ್ರೆ ಇವರೆಲ್ಲ ಈ ಥರ ಲಪ್ಟಾಯಿಸ್ಕೊಂಡು ದುಡ್ಡು ಮಾಡ್ಕೊಳ್ಳೋಕ್ಕೆ 2 ಕಡೆ ಪಂಚಾಯತಿ. ಯಾವ ಥರ ಪೊಸಿಷನ್ ಮಾಡೋದಿಲ್ಲ? EO ಕೇಳಿದ್ರೆ 3 ತಿಂಗಳಾಗಿದೆ. ಅದು ನಾವು ಕೊಟ್ಟಿರೋಂಥ ಒಂದು ಉತ್ತರ ಕೊಡ್ತಾ ಇಲ್ಲ ಅಂದ್ಮೇಲೆ ಇನ್ನು ಯಾಕೆ ನಾವು ಸಾರ್ವಜನಿಕರಿಗೆ ಪೊಸಿಷನ್ ಮಾಡಬೇಕು? ನಾವು ಪ್ರಶ್ನೆ ಡಾಕ್ಯುಮೆಂಟ್ಸು ಸಮೇತ ಹಾಕ್ತೀನಿ. ಯಾವುದು ಪೊಸಿಷನ್ ಮಾಡಿಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಅಂತ ಹಾಕ್ತೀನಿ. ನೋಡಿ ಅವ್ರು ಸೀಲು ಸೈನ್ ಎಲ್ಲ